ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಕರಾವಳಿ ಶೈಲಿಯಲ್ಲಿ ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಮೊಸರು, ಮೈದಾ ಹಿಟ್ಟು, ಸಕ್ಕರೆ, ಉಪ್ಪು, ಅಡುಗೆ ಸೋಡಾ, ಜೀರಿಗೆ, ತುಪ್ಪ ಮತ್ತು ಅಡುಗೆ ಎಣ್ಣೆ. ಮೊದಲು ಒಂದು ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾಳೆಹಣ್ಣನ್ನು ಸುಲಿದುಕೊಳ್ಳಬೇಕು. ನಾವು ಕರಾವಳಿ ಕಡೆಯವರಾದ್ದರಿಂದ ಆ ಕಡೆಯ ಶೈಲಿಯ ರೆಸಿಪಿಗಳನ್ನು ಮನೆಯಲ್ಲಿ ಆಗಾಗ ಮಾಡುತ್ತಿರುತ್ತೇವೆ. ನಿಮಗೆ ಇದು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇಲ್ಲಿ 3 ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೇವೆ. ಬಾಳೆಹಣ್ಣನ್ನು ಫೋರ್ಕ್ ಅಥವಾ ಕೈಯಿಂದ ಚೆನ್ನಾಗಿ ಹಿಸುಕಿ ಕಲಸಬೇಕು. ಈ ಥರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ 1 ಸ್ಪೂನ್ ಸಕ್ಕರೆ ತೆಗೆದುಕೊಂಡು ಚೆನ್ನಾಗಿ ಕಲಸಬೇಕು. ಆಮೇಲೆ ಅದಕ್ಕೆ 1/4 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅಡುಗೆ ಸೋಡಾ, 3/4 ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಅದಕ್ಕೆ 2 ಚಿಕ್ಕ ಕಪ್ ಮೊಸರನ್ನು ಸೇರಿಸಿ ಚೆನ್ನಾಗಿ ಕಲಸಬೇಕು. ನಂತರ ಅದಕ್ಕೆ 5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಮೈದಾವನ್ನು ಹಾಕಿ ಸರಿಯಾದ ಹದದಲ್ಲಿ ಹಿಸುಕಿ ಕಲಸಬೇಕು. ಬಾಳೆಹಣ್ಣಿನ ಚೂರು ಮತ್ತು ಮೈದಾ ಹಿಟ್ಟಿನ ಯಾವುದೇ ಗಂಟು ಬರದೆ ಹಾಗೆ ಚೆನ್ನಾಗಿ ಹಿಸುಕಿ ಕಲಸಬೇಕು. ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸಿಕೊಳ್ಳುತ್ತೇವೆ ಅದೇ ರೀತಿಯಲ್ಲಿಯೇ ಸ್ಮೂತಾಗಿ ಕಲಿಸಿಕೊಳ್ಳಬೇಕು. ನೀವು ನಮ್ಮ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿದಲ್ಲಿ ನಮಗೆ ಇನ್ನಷ್ಟು ವಿಡಿಯೋ ಮಾಡಲು ಮನಸ್ಸು ಬರುತ್ತದೆ. ಈ ಥರ ಸ್ಮೂತಾಗಿ ಇರಬೇಕು. ಈ ಥರ ಕಲಸಿದ ಹಿಟ್ಟನ್ನು ಕವರ್ ಮಾಡಿ ಹುಳಿ ಮತ್ತು ಸ್ಮೂತ್ ಬರಲು 8 ರಿಂದ 9 ಗಂಟೆಗಳ ತನಕ ಹಾಗೆ ಬಿಡಬೇಕು. ಈ ಥರ ಬಿಡುವುದರಿಂದ ಬನ್ಸ್ ಚೆನ್ನಾಗಿ ಉಬ್ಬುತ್ತದೆ. ನಾವು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಈ ಹಿಟ್ಟನ್ನು ಕಲಿಸಿಕೊಂಡಿರುತ್ತೇವೆ. ಇದು ಸಾಯಂಕಾಲ ವೇಳೆಯಲ್ಲಿ ಸ್ನ್ಯಾಕ್ಸ್ಗೆ ಈ ಬನ್ಸು ಚಹಾದ ಜೊತೆ ಚೆನ್ನಾಗಿರುತ್ತೆ. ಈಗ ಹಿಟ್ಟನ್ನು ಕಲಿಸಿಟ್ಟು 8 ರಿಂದ 9 ಗಂಟೆಗಳಾಗಿವೆ. ಈಗ ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಿದೆ. ಈಗ ಇದನ್ನು ನೀವು ನೋಡ್ಬೋದು, ಸ್ಮೂತ್ ಆಗಿದೆ ಅಲ್ವಾ? ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಕೈಗೆ ಹಚ್ಚಿಕೊಂಡು, ಯಾಕೆಂದರೆ ಹಿಟ್ಟು ಕೈಗೆ ಅಂಟಿಕೊಳ್ಳಬಾರದು ಅಂತ, ಹೀಗೆ ಚೆನ್ನಾಗಿ ಕಲಸಿ ಒಂದು ಲಿಂಬೆಹಣ್ಣು ಗಾತ್ರದಲ್ಲಿ ಉಂಡೆಗಳಾಗಿ ಮಾಡಿಕೊಳ್ಬೇಕು. ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಪೂರಿ ಮಾಡುವ ರೀತಿಗಿಂತಲೂ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಕೊಳ್ಳಬೇಕು. ಈ ಥರ ಲಟ್ಟಿಸಿಕೊಳ್ಳಬೇಕು.
ನಂತರ ಸ್ಟವ್ ಆನ್ ಮಾಡಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗಿ ಈ ಥರ ನಿಧಾನವಾಗಿ ಬಿಡಬೇಕು. ಇದು ತಿಳಿ ಕಂದು ಬಣ್ಣ ಬರುವವರೆಗೆ ಕರಿದುಕೊಳ್ಳಬೇಕು. ನೋಡಿ, ಇದು ಚೆನ್ನಾಗಿ ಈಗ ಉಬ್ಬಿದೆ. ಈ ಥರ ತಿಳಿ ಕಂದು ಬಣ್ಣ ಬರುವವರೆಗೆ ಕರಿದುಕೊಂಡಾಗ ಬನ್ಸ್ ರೆಡಿಯಾಗುತ್ತದೆ. ನೀವು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸವಿಯಬಹುದು, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.